ತನಗೆ ಮನಸ್ಸಿಗೆ ಖುಷಿ ಆದರೂ ಕೂಡ ಅದರಿಂದ ಎಲ್ಲಿ ಮಕ್ಕಳಿಗೆ ಭಾರ ಆಗ್ಬಿಡುತ್ತೋ ಅಂತ ಹೇಳ್ಬಿಟ್ಟು ಮರ್ಗೋ ಮನಸ್ಸಿರೋದು ತಾಯಂದ್ರಿಗೆ ಮಾತ್ರನೇ. ಹಾಯ್ ಹಲೋ ಎಲ್ರಿಗೂ ನಮಸ್ಕಾರ, ವೆಲ್ಕಮ್ ಟು ಮೈ ಮಿನಿ ವ್ಲಾಗ್. ಇದು ಕೂಡ ಬರ್ಡೇ ವ್ಲಾಗ್ನ ಕಂಟಿನ್ಯೂಷನ್ ವ್ಲಾಗ್ ಆಗಿರುತ್ತೆ. ಇನ್ನು ನೆನ್ನೆ ನಾನು ಹೇಳ್ದಂಗೆ ಊರಿಗೆ ಹೋಗಿ ಅತ್ತೆ ಮುನ್ನ ಚೆಂದಂಗೆ ರೆಡಿ ಮಾಡಿಸ್ಕೊಂಡು ಕರ್ಕೊಂಡು ಸೀದಾ ಟೌನ್ ಕಡೆ ಬಂದಿದ್ದಾಯಿತು. ಬರ್ಡೇ ಸೆಲೆಬ್ರೇಷನ್ ಮಾಡಿಸೋಣ ಅಂತ ಹೇಳ್ಬಿಟ್ಟು ಅತ್ತೆ ಮೊಂಗೆ ನಿಜವಾಗ್ಲೂ ಒಂಚೂರು ಕ್ಲೂ ಇಲ್ಲ. ಮಕ್ಳುಗಳು ಎಲ್ಲಿ ಕರ್ಕೊಂಡು ಹೋಗ್ತಾ ಇದ್ದಾರೆ, ಏನು ಮಾಡ್ತಾ ಇದ್ದಾರೆ ಅಂತ ಹೇಳ್ಬಿಟ್ಟು ದಾರಿ ಪೂರ್ತಿ ಮೋಸ್ಟ್ಲಿ ಯೋಚನೆ ಮಾಡಿಕೊಂಡೇ ಬಂದಿರ್ತಾರೆ. ನಾವು ಸೆಲೆಬ್ರೇಷನ್ ಹಾಲಿಗೆ ಬಂದರೂ ಕೂಡ ಅವ್ರಿಗೆ ನಾವು ಎಲ್ಲಿ ಬಂದಿದ್ದೀವಿ ಅಂತ ಗೊತ್ತಿರಲಿಲ್ಲ. ಯಾಕಂದರೆ ಅವ್ರಿಗೆ ಇದೆಲ್ಲ ತೀರಾ ಹೊಸದು ಅಂದರೆ ಹೊಸದು. ಇನ್ನು ಅವ್ರನ್ನ ಬರ್ಡೇ ಸೆಲೆಬ್ರೇಷನ್ ಹಾಲ್ ಒಳಗಡೆ ಕರ್ಕೊಂಬರೋಕ್ಕೂ ಮುಂಚೆ ಸ್ವಲ್ಪ ಹೊತ್ತು ಹೊರಗಡೆ ನಿಲ್ಲಿಸಿ ಅದಾದಮೇಲೆ ನಾವು ಸ್ವಲ್ಪ ಅರೇಂಜ್ಮೆಂಟ್ ಎಲ್ಲ ಮಾಡಿಕೊಂಡು ಅದಾದಮೇಲೆ ಅವ್ರನ್ನ ಬ್ಲೈಂಡ್ ಫೋಲ್ಡ್ ಮಾಡ್ಕೊಂಡು ಕರ್ಕೊಂಬಂದ್ವಿ. ಈ ಬ್ಲೈಂಡ್ ಫೋಲ್ಡ್ ಟ್ರೆಂಡ್ ಎಲ್ಲ ನಮಗೆ ಹಳೇದಾಗಿರ್ಬೋದು, ಆದರೆ ಈ ಜೀವಗಳಿಗೆ ಅದು ತೀರಾ ಹೊಸದು. ಈ ಅನುಭವ ಇದಕ್ಕೂ ಮೊದಲು ಯಾವತ್ತೂ ಆಗೇ ಇಲ್ಲ ಅವರಿಗೆ. ಅವ್ರ ಮುಖದಲ್ಲಿ ಆ ಖುಷಿ, ಆ ಮುಗ್ಧತೆ ನೋಡಿದ್ರೆ ನಿಜವಾಗ್ಲೂ ಎಂಥ ಕಲ್ ಮನಸ್ಸು ಕೂಡ ಕರ್ಗೋಗುತ್ತೆ. ಎಲ್ಲ ತಾಯಂದ್ರು ಕೂಡ ಈ ಥರ ಒಂದು ಸೆಲೆಬ್ರೇಷನ್ ಡಿಸರ್ವ್ ಮಾಡೇ ಮಾಡ್ತಾರೆ. ಬ್ಲೈಂಡ್ ಫೋಲ್ಡ್ ಓಪನ್ ಮಾಡಿದ ತಕ್ಷಣ ಅವ್ರ ಕಣ್ಣಲ್ಲಿ ಅರಳಿದ ಆ ಖುಷಿ, ಹಾಗೇನೆ ಅವ್ರು ಮೊದಲು ಹೇಳಿದ ಮಾತೊಂದೇನೆ, ಇದೆಲ್ಲ ನನಗೆ ಯಾಕಮ್ಮ ಅಂತ ಹೇಳ್ಬಿಟ್ಟು ಅವ್ರು ಹೇಳೋದು ಹಾಗೇನೆ. ಬಟ್ ನಾವು ನಮ್ಮ ಕರ್ತವ್ಯನ ಮರೆಯೋಂಗಿಲ್ಲ ಅಲ್ವಾ. ಈ ಜೀವಗಳೆಲ್ಲ ಯಾವ ರೀತಿ ಯೋಚನೆ ಮಾಡ್ತಾರೆ ಗೊತ್ತಾ? ಈ ಸೆಲೆಬ್ರೇಷನ್ ಎಲ್ಲ ನೋಡ್ಬಿಟ್ಟು ಮನ್ಸಲ್ಲೇ ಖುಷಿ ಪಡ್ತಾರೆ, ಅದನ್ನ ಹೊರಗಡೆ ತೋರ್ಸೋದಿಲ್ಲ. ಅದಾದ್ಮೇಲೆ ನನ್ನ ಮಕ್ಕಳು ಪಾಪ ಎಷ್ಟು ಖರ್ಚು ಮಾಡಿದ್ರೋ ಏನೋ, ಯಾಕೆ ಈ ತರ ಭಾರ ಹೊರ್ಕೋತಾ ಇದ್ದಾರೋ ಅಂತ ಹೇಳ್ಬಿಟ್ಟು ಮನ್ಸಲ್ಲೇ ಮರುಗ್ತಾರೆ. ನಮ್ಮತ್ತೆಮ್ಮನೂ ಪಾಪ ಹಂಗೇನೆ ಯೋಚನೆ ಮಾಡ್ತಾ ಇದ್ರು. ಬಟ್ ಅವ್ರ ಖುಷಿ ಮುಂದೆ ನಾವ್ ಏನೇ ಖರ್ಚು ಮಾಡಿ ಏನೇ ಸ್ಪೆಂಡ್ ಮಾಡಿದ್ರು ಅದು ಸೊನ್ನೆ ಅಂತಾನೆ ಅನ್ಸ್ಬಿಡುತ್ತೆ. ನಾವು ಯಾವಾಗೆಲ್ಲ ಪ್ರತಿ ಕ್ಷಣನೂ ಎಂಜಾಯ್ ಮಾಡ್ತೀವೋ ಆ ಎಂಜಾಯ್ಮೆಂಟು ಅವ್ರಿಗೂ ಕೂಡ ದಕ್ಕಬೇಕು ಅನ್ನೋದು ನನ್ನ ಒಪಿನಿಯನ್. ನಾನು ಮೊದಲೇ ಹೇಳ್ದಂಗೆ ಇದೆಲ್ಲ ನಮಗೆ ಹಳೇದಂತಾನೆ ಅನ್ಸ್ಬೋದು. ಹಾಗೇನೆ ಯಾವುದೇ ಆಗಲಿ ಮೊದಲ ಅನುಭವ ಅಂತ ಹೇಳಿದ್ರೆ ಅದಕ್ಕೆ ಆದಂತ ಒಂದು ವೆಯ್ಟೇಜ್ ಆಗಿ ಖುಷಿ ಇರುತ್ತೆ ಅಲ್ವಾ. ಆ ಖುಷಿನ ಇವತ್ತು ನಮ್ಮ ಅತ್ತೆಮ್ಮನ ಮುಖದಲ್ಲಿ ನೋಡಿದ್ವಿ. ಅದಕ್ಕೆ ಸಾಕ್ಷಿ ಅಂದ್ರೆ ನಾವು ಪ್ರತಿಯೊಂದು ಸರ್ಪ್ರೈಸ್ ಕೊಟ್ಟಾಗ್ಲೂ ಕೂಡ ಅವರ ಕಣ್ಣಲ್ಲಿ ಮೂಡಿದಂತಹ ಕಣ್ಣೀರು. ಇವಾಗ ನಾವೇನ್ ಮಾಡಿದೀವೋ ಅದು ತುಂಬಾನೇ ಚಿಕ್ಕದು. ಇನ್ನೂ ಕೂಡ ಮುಂದೆ ಜೀವನದಲ್ಲಿ ಅವ್ರನ್ನ ಖುಷಿ ಪಡಿಸೋ ಕ್ಷಣಗಳು ತುಂಬಾ ಇದೆ. ಅದನ್ನಂತೂ ನಾವು ಖಂಡಿತವಾಗ್ಲೂ ನಿಭಾಯಿಸ್ತೀವಿ. ಇನ್ನು ಇದ್ರದ್ದೇ ಸ್ವಲ್ಪ ಕಂಟಿನ್ಯೂಷನ್ ಪಾರ್ಟು ಇದೆ, ನಾಳೆ ವ್ಲಾಗಲ್ಲಿ ಕಂಟಿನ್ಯೂ ಮಾಡ್ಕೊತೀನಿ ಅಂತ ಹೇಳ್ತಾ ಈ ವ್ಲಾಗ್ ಇಷ್ಟ ಆದರೆ ಲೈಕ್ ಮಾಡಿ, ನನ್ನ ಪೇಜ್ನ ಫಾಲೋ ಮಾಡ್ಕೊಳ್ಳೋದು ಮರಿಬೇಡಿ.